ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ. ಅದರಲ್ಲೂ ಅಭಿವೃದ್ಧಿ ವಿಚಾರದಲ್ಲಿ ದಿನ ಬೆಳಗಾದರೆ ಒಬ್ಬರ ಮೇಲೊಬ್ಬರು ಕೆಸರೆರಚಾಡ್ತಾರೆ. ಆದರೆ ಇಲ್ಲೊಂದಿಬ್ಬರು ರಾಜಕಾರಣಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ವೈಯಕ್ತಿಕ ಟೀಕಾ ಪ್ರಹಾರಕ್ಕೆ ಮುಂದಾಗಿದ್ದಾರೆ. ಹಾಗಿದ್ರೆ ಯಾರು ಆ ರಾಜಕಾರಣಿಗಳು? ಅವರ ಟೀಕಾ ಪ್ರಹಾರ ಏನು ಅಂತೀರಾ? ಇಲ್ಲಿದೆ ನೋಡಿ. ಅಕ್ರಮ ದಂಧೆ, ಅಕ್ರಮ ಸಂಬಂಧದ ಬಗ್ಗೆ ಬಹಿರಂಗ ಚರ್ಚೆ. ಚನ್ನಗಿರಿ ಶಾಸಕ ಹೊನ್ನಾಳಿ ಮಾಜಿ ಸಚಿವರ ನಡುವೆ ವಾಕ್ಸಮರ. ದೇವರ ಮೇಲೆ ಆಣೆ, ಪ್ರಮಾಣಕ್ಕೆ ಮುಂದಾದ ಉಭಯದ್ವಯರು. ನನ್ನ ಕ್ಷೇತ್ರದಲ್ಲೇ ಕದ್ದು ಮರಳು ಹೊಡೆದಿದ್ದವನು ಚನ್ನಗಿರಿ ಶಾಸಕ ಅಂತ ಹೇಳ್ತಿರ್ಲ. ನನ್ನ ಕ್ಷೇತ್ರದಲ್ಲೇ ಕದ್ದು ಮರಳು ಹೊಡೆದಿದ್ದ. ಆವಾಗ ನಾನು ಬಂಧಿಸಕ್ಕೆ ಪ್ರಯತ್ನ ಮಾಡಿದೆ. ಇದೇ ಮಾಡ್ರಾಳ್ ಮಲ್ಲಿಕಾರ್ಜುನ್ ಹೋಗ್ಲಿ ಬಿಡೋಣ ಪಾಪ ಅಂತ ಹೇಳಿ ಮಲ್ಲಿಕಾರ್ಜುನ್ ಯಾವುದೋ ಇದರಲ್ಲಿ ಗೆದ್ದ ಲಕ್ಕಿ ಲಾಟ್ರಿಯಲ್ಲಿ ಗೆದ್ದದ್ದು. ಆ ಲಾಟ್ರಿಯಲ್ಲಿ ಗೆದ್ದದಕ್ಕೆ ಏನು ಹಂಗೆ ನೋಡೋ ಪ್ರಚಾರಕ್ಕೋಸ್ಕರ ಏನು ಬೇಕಂತ ಹೇಳಿಕೆ ಕೊಡ್ತಾನೆ. ನಾವೆಲ್ಲ ಶಾಶ್ವತ ನಿರುದ್ಯೋಗಿಗಳಾಗ್ತದೆ, ತಡ್ಕೊಳ್ರಿ, ವೆಯ್ಟ್ ಆ್ಯಂಡ್ ಸಿ. ಎಚ್ಚರಿಕೆ ಕೊಡ್ತೀನಿ. ಇನ್ನೊಂದ್ಸರಿ ನನ್ನ ಬಗ್ಗೆ ನಮ್ಮ ರೈತರ ಹೋರಾಟ ಬಗ್ಗೆ ಎಚ್ಚರಿಕೆ ಮಾತಾಡಿದ್ರೆ, ರೈತರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಎಚ್ಚರಿಕೆ ಕೊಡಿ. ನಿನ್ನ ಆಗಲ್ ತರೋಡೆ ಏನು ದಂಧೆಗಳು ನಾನು ಬೈಲಿಗೆ ಹೇಳ್ತೀನಿ. ಹಿಂಗೆ ಈ ಥರ ಮಾತಾಡಿದ್ರೆ ಹುಷಾರ್ ಅಂತ ಹೇಳ್ತೀನಿ. ನಾನು ಆರೋಪ ಮಾಡಿ, ರಾಜಕೀಯ ಆರೋಪ ಮಾಡಿ, ನಾನು ಸಹ ಆರೋಪ ಸುಮಾರು ಸರಿ ಯಾರಿಗೇ ಆಗಲಿ ವ್ಯಕ್ತಿಗತವಾಗಿ ಮಾಡಿಲ್ಲ. ಮಾಡಿದ್ರೂ ಸಹ ರಾಜಕೀಯವಾಗಿರುತ್ತೆ ಬಿಟ್ಟರೆ ವ್ಯಕ್ತಿಗತವಾಗಿ ಯಾರಿಗೂ ಮಾಡಿಲ್ಲ. ತಾವು ವ್ಯಕ್ತಿಗತವಾಗಿ ಇವತ್ತು ಮಾತಾಡಿದ್ದೀರಿ. ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ಏನು 3 ದಂಧೆಗಳ ಬಗ್ಗೆ ಮಾತಾಡಿದ್ದೀರಿ. ನಾನು ಆ ಭಾಗದಲ್ಲಿ ಆ ಒಂದು ವ್ಯವಹಾರಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಭಾಗಿಯಾಗಿದ್ದರೂ ಸಹ ನಾನು ನಿಮ್ಮನೆ ಬಾಗಿಲಿಗೆ ಬಂದು ನಿಲ್ಲಕ್ಕೆ ರೆಡಿ ಇದ್ದೀನಿ. ವೈಯಕ್ತಿಕ 1 ಅಲ್ಲ 2 ಅಲ್ಲ 3 ಇಟ್ಕೊಂಡು ಜಯಲಕ್ಷ್ಮಿ ಅಲ್ಲ, ಬೇಕಾದ ಲಕ್ಷ್ಮಿ ಇಟ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ಆತನ ಕೆಪಾಸಿಟಿ ಅದು. ಆದರೆ ವೈಯಕ್ತಿಕವಾಗಿ ಏನು ಮಾಡ್ತೀನಿ ಅದು ಕೌಂಟ್ರು ಉತ್ತರ ಕೊಡ್ತೀನಿ. ಅದ್ರ ಮೇಲೂ ಇಲ್ಲಪ್ಪ ನನಗೆ ಗೊತ್ತಿರೋ ಜಯಲಕ್ಷ್ಮಿ ನಾನು ಯಾರು ಮರ್ತಿದ್ದೀನಿ ನೆನಪು ಮಾಡು ಅಂದರೆ ನೆನಪು ಮಾಡ್ತೀನಿ. ಹೀಗೆ ಒಬ್ಬರ ಮೇಲೆ ಒಬ್ಬರು ಟೀಕಾ ಪ್ರಹಾರ ನಡೆಸುತ್ತಿರುವುದು ಹೊನ್ನಾಳಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹಾಗೂ ಚನ್ನಗಿರಿ ಹಾಲಿ ಶಾಸಕ ಶಿವಗಂಗಾ ಬಸವರಾಜ್. ರೇಣುಕಾಚಾರ್ಯ ಆ್ಯಂಡ್ ಟೀಮ್ ನಡೆಸುತ್ತಿದ್ದ ಭದ್ರಾ ಬಲ್ದಂಡೆ ಹೋರಾಟವನ್ನ ನಿರುದ್ಯೋಗಿಗಳ ಹೋರಾಟ ಎಂದು ಟೀಕೆ ಮಾಡಿದ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಬಗ್ಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನಾಲಿಗೆ ಹರಿಬಿಟ್ಟಿದ್ದರು. ನಿರುದ್ಯೋಗಿಗಳಂದ್ರೂ ತಪ್ಪಾಗಲಾರ್ದು. ನಮ್ಮ ಜಿಲ್ಲೆಯಲ್ಲಿ ಒಂದಿಷ್ಟೇ ನಿರುದ್ಯೋಗಿಗಳಾಗಿದ್ದಾರೆ. ಯಾವ ವಿಷಯಕ್ಕೆ ಏನು ಸ್ಟ್ರೈಕ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅವ್ರ ಸರ್ಕಾರದಲ್ಲೇ 2022ರಲ್ಲಿ ಅನುಮತಿ ಕೊಟ್ಟಿದೆ. ಕಾಪಿ ಬೇಕು ಅಂದ್ರೆ ನಾನು ಕೊಡ್ತೀನಿ. ಅವ್ರ ಸರ್ಕಾರದಲ್ಲಿ ಅನುಮತಿ ಕೊಡಿಸಿ ಅವರೇ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಏನು ಅನ್ಬೇಕು? ನಿರುದ್ಯೋಗಿಗಳಿಗೆ ಕೆಲಸ ಬೇಕಲ್ಲ, ಕೆಲಸ ಮಾಡಿ. ನಾವೆಲ್ಲ ಶಾಶ್ವತ ನಿರುದ್ಯೋಗಿಗಳಾಗ್ತದೆ, ತಡ್ಕೊಳ್ರಿ, ವೆಯ್ಟ್ ಆ್ಯಂಡ್ ಸಿ. ಎಚ್ಚರಿಕೆ ಕೊಡ್ತೀನಿ. ಇನ್ನೊಂದ್ಸರಿ ನನ್ನ ಬಗ್ಗೆ ನಮ್ಮ ರೈತರ ಹೋರಾಟ ಬಗ್ಗೆ ಎಚ್ಚರಿಕೆ ಮಾತಾಡಿದ್ರೆ ರೈತರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಎಚ್ಚರಿಕೆ ಕೊಡಿ. ನಿನ್ನ ಆಗಲ್ ತರೋಡೆ ಏನು ದಂಧೆಗಳು ನಾನು ಬೈಲಿಗೆ ಹೇಳ್ತೀನಿ. ಹಿಂಗೆ ಈ ಥರ ಮಾತಾಡಿದ್ರೆ ಹುಷಾರ್ ಅಂತ ಹೇಳ್ತೀನಿ. ನಾನು ಶಿವಗಂಗಾ ಬಸವರಾಜ್ ಮೊದಲು ಮರಳು ದಂಧೆ ಮಾಡ್ತಾ ಇದ್ರು, ಇಸ್ಪೀಟ್ ಆಡಿಸ್ತಾ ಇದ್ರು, ಕ್ಯಾಸಿನೋದಲ್ಲಿ ಹಣ ಮಾಡಿದ್ದಾರೆ ಎಂದು ವೈಯಕ್ತಿಕ ಟೀಕೆ ಮಾಡಿದ್ದರು. ಅದಕ್ಕೆ ಪ್ರತಿಕ್ರಿಯೆ ನೀಡಿರೋ ಶಾಸಕ ಶಿವಗಂಗಾ ಬಸವರಾಜ್ ರೇಣುಕಾಚಾರ್ಯ ಅವರ ಹಳೆ ಪ್ರಕರಣವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ರೇಣುಕಾಚಾರ್ಯ ಅವರ ತೀರಾ ವೈಯಕ್ತಿಕ ವಿಚಾರವನ್ನ ಶಿವಗಂಗಾ ಬಸವರಾಜ್ ಕೆದಕಿದ್ದಾರೆ. ಇದಕ್ಕೆ ಕಾರಣವು ರೇಣುಕಾಚಾರ್ಯ ನಾಲಿಗೆ ಹರಿಬಿಟ್ಟಿದ್ದು. ಇಷ್ಟು ದಿನ ರಾಜಕೀಯವಾಗಿ ಕೆಸರೆರಚಾಡುತ್ತಿದ್ದ ಶಿವಗಂಗಾ ಬಸವರಾಜ್ ಹಾಗೂ ಎಂಪಿ ರೇಣುಕಾಚಾರ್ಯ ಇದೀಗ ವೈಯಕ್ತಿಕ ಟೀಕಾ ಪ್ರಹಾರಕ್ಕೆ ಮುಂದಾಗಿದ್ದು ಇಬ್ಬರು ಆಣೆ ಪ್ರಮಾಣಕ್ಕೆ ಸಿದ್ಧರಾಗಿದ್ದಾರೆ. ಕೆಸಿನೋ ನಡೆಸ್ತಿದ್ದೀವಿ ಅಂತ ಹೇಳಿದಿರಿ. ಎಲ್ಲಾದರೂ ಯಾವುದೇ ಕೆಸಿನೋದಲ್ಲಿ ಕೇವಲ 0.01% ಪಾರ್ಟ್ನರ್ಶಿಪ್ ಇದ್ದರೂ ಕೂಡ ಒಂದನೇದು. ಎರಡನೇದು ಇಸ್ಪೀಟ್ ನಡೆಸ್ತಿದ್ದೀರಿ ಅಂದಿರಿ. ಎಲ್ಲಾದರೂ ಒಂದೇ ಒಂದು ಕೇಸ್ ನಾನು ಇಸ್ಪೀಟಿನ ಬಗ್ಗೆ ದಾಖಲೆಗಳಿದ್ದರೆ ಅಥವಾ ಎಲ್ಲರೂ ಇಸ್ಪೀಟ್ ನಡೆಸೋದ್ರ ಬಗ್ಗೆ ದಾಖಲೆಗಳಿದ್ದರೆ. ಮೂರನೇದು ಐ ಪಿ ಎಲ್ ಬೆಟ್ಟಿಂಗ್ ದಂಧೆ. ಅದರಲ್ಲೂ ಸಹ ಏನಾದ್ರು ಭಾಗಿಯಾಗಿರೋ ಒಂದು ಕೇಸ್ ಅಥವಾ ಯಾವ್ದಾದ್ರು ನಿಮ್ಮಲ್ಲಿ ಪ್ರೂಫ್ ಇದ್ದರೆ, ಜೊತೆಗೆ ಈ 3 ಆರೋಪಗಳಿಗೆ ಮೊದಲನೇಗೆ ಉತ್ತರ ಕೊಡ್ತೀನಿ. ಏನು 3 ದಂಧೆಗಳ ಬಗ್ಗೆ ಮಾತಾಡಿದಿರಿ. ನಾನು ಆ ಭಾಗದಲ್ಲಿ ಆ ಒಂದು ವ್ಯವಹಾರಗಳಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಭಾಗಿಯಾಗಿದ್ದರೂ ಸಹ ನಾನು ನಿಮ್ಮನೆ ಬಾಗಿಲಿಗೆ ಬಂದು ನಿಲ್ಲಕ್ಕೆ ರೆಡಿ ಇದ್ದೀನಿ.
ಅದಕ್ಕಿಂತ ಮುಂಚೆ ತಾವು ಏನು ಆರೋಪ ಮಾಡಿದ್ದೀರಿ, ತಾವು ನಮ್ಮ ಚೆನ್ನಗಿರಿಯ ಗುರು ಮಹಾರುದ್ರ ಸ್ವಾಮಿ ಮಾಯನೊಳೆಯ ದೇವಸ್ಥಾನಕ್ಕೆ ಬಂದು ನಾನೇನು ಈ 3 ಆರೋಪ ಮಾಡಿದ್ದೀನಿ, ಈ ಆರೋಪ ಸಂಪೂರ್ಣ ಸತ್ಯ ಅಂತೇಳಿ ತಾವು ಪ್ರಮಾಣ ಮಾಡಬೇಕು. ನಾನು ಯಾವುದೇ ಈ ಒಂದು ದಂಧೆಗಳಲ್ಲಿ ಏನು ಕಾನೂನು ಬಾಹಿರ ದಂಧೆಗಳಲ್ಲಿ ಭಾಗಿಯಾಗಿಲ್ಲ ಅಂತ ನಾನು ಸಹ ಪ್ರಮಾಣ ಮಾಡೋಕ್ಕೆ ಸಿದ್ಧಿದ್ದೀನಿ. ತಾವು ಮೊದಲು ಮಾರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಬೇಕು, ಇಲ್ಲ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ನನ್ನ ಬಗ್ಗೆ ಹಗುರವಾಗಿ ಇವತ್ತು ಮಾತಾಡಿದ್ದೇನೆ. ನಾನು ಸವಾಲನ್ನು ಸ್ವೀಕಾರ ಮಾಡಿದ್ದೀನಿ, ಪ್ರಮಾಣಕ್ಕೂ ಸಿದ್ಧ ಅಂತ ಸವಾಲು ಸ್ವೀಕಾರ ಮಾಡಿ ಹೇಳಿದ್ದೀನಿ. ನೀನು ಹೇಳಿದ ದೇವಸ್ಥಾನಕ್ಕೆ ಬರ್ತೀಯ ಅಂತ ಹೇಳಿದ್ದೀನಿ. ನಾನು ಬ್ಲ್ಯಾಕ್ ಮೇಲ್, ಆತ ಬ್ಲ್ಯಾಕ್ ಮೇಲ್ ಮಾಡಿರೋದು. ಅದಕ್ಕೆ ನೀನು ಏನು ಹೇಳಿದೆಯಲ್ಲ ಅದೇ ದೇವಸ್ಥಾನದಲ್ಲಿ ಬಂದು ಅಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಪ್ಪ ರಾಜಪ್ಪ. ನಾನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ. ಅಲ್ಲ ನೀವು ನಾನು ಆ ದೇವಸ್ಥಾನಕ್ಕೆ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ, ಆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ. ಇದಕ್ಕಿಂತ ಏನು ಹೇಳಬೇಕು, ನಿನ್ನ ಸವಾಲನ್ನು ಸ್ವೀಕಾರ ಮಾಡಿದ್ದೀನಿ. ನನ್ನ ಕ್ಷೇತ್ರ ಜನ ನನ್ನನ್ನು 3 ಬಾರಿ ಮತ ಕೊಟ್ಟಿದ್ರೆ ಯಾವುದೋ ಕಾರಣದಲ್ಲಿ ಗೆದ್ದಿದೆಯಾ, ಏನೋ ಮಂತ್ರಿ ಆಗ್ಬೇಕಂತ ಭಾರಿ ನಿಮ್ಮ ಪಕ್ಷದ ಸಚಿವರಿಗೆ ನೀನು ಅಸಮರ್ಥ ಸಚಿವರು ಅಂತ ಭಾಳಷ್ಟು ಮಾತಾಡಿದೀಯ. ಗೋಪಾಲಕೃಷ್ಣ, NY ಗೋಪಾಲಕೃಷ್ಣ, ಬೇಳೂರು ಗೋಪಾಲಕೃಷ್ಣ, ರಾಜು ಕಾಗೆ ಮತ್ತು BR ಪಾಟೀಲ್ ಹಿರಿಯರು ಭಾಳಷ್ಟು ಜನ ಎಲ್ಲ ಹಿರಿಯ ಶಾಸಕರು ಹೇಳಿದರೆ ಈ ಸರ್ಕಾರ ಹಣ ಕೊಡ್ತಾಯಿಲ್ಲ ಅಭಿವೃದ್ಧಿಗೆ, ನಾವು ರಾಜೀನಾಮೆ ಕೊಡ್ತೀವಿ, ಚರಂಡಿ ಸ್ವಚ್ಛ ಮಾಡೋಕ್ಕೂ ಹಣ ಇಲ್ಲ ಅಂತ ಅವರು ಹೇಳಿದ್ದಾರೆ. ನೀನೇನು ಹೇಳಿದೀಯಾ? ನಮ್ಮ ಸರ್ಕಾರ ಹಣ ಕೊಡ್ತಾ ಇದೆ. ಸರಿ, ಎಷ್ಟು ಸರಿ ನೀನು ಏನೇನು ಮಾತಾಡಿದಿ? ಯಾರೋ ನಾಯಕರು ಓಲೈಸೋಕ್ಕೋಸ್ಕರ ಈ ರೀತಿ ಹೇಳ್ಬೇಡ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿಯೊಬ್ಬರೂ ರಾಜಕೀಯಕ್ಕೆ ಬರುವಾಗ ಒಂದಿಲ್ಲೊಂದು ಕೆಲಸ ಮಾಡಿರ್ತಾರೆ. ಅದರಲ್ಲೂ ವಾಮ ಮಾರ್ಗದಲ್ಲಿ ಹಣ ಮಾಡಿ ರಾಜಕೀಯಕ್ಕೆ ಬರೋರೇ ಹೆಚ್ಚು. ಇದರಲ್ಲಿ ಇಬ್ಬರು ಕೂಡ ಆ ವರ್ಗಕ್ಕೆ ಸೇರಿದವರು ಎನ್ನುತ್ತಾರೆ ಪ್ರಜ್ಞಾವಂತ ನಾಗರಿಕರು. ಆದರೆ ಈಗ ಶುರುವಾಗಿರುವ ಇಬ್ಬರ ಬೀದಿ ಕಾಳಗದಲ್ಲಿ ಯಾರು ಪ್ರಾಮಾಣಿಕ ಯಾರು ಅಪ್ರಾಮಾಣಿಕ ಅನ್ನೋದನ್ನು ಸಾಬೀತುಪಡಿಸಬೇಕಿದೆ. ಇಬ್ಬರೂ ದಾಖಲೆಗಳಿವೆ ಎನ್ನುತ್ತಾ ಮಾಧ್ಯಮಗಳ ಮುಂದೆ ಪೇಪರ್ ಹಾಳೆಯನ್ನ ತೋರಿಸ್ತಾರಾ, ಅಥವಾ ಇಬ್ಬರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ಮೇಲೆ ಆಣೆ ಪ್ರಮಾಣ ಮಾಡಿ ತಾವು ಸಾಚಾ ಯಾವುದೇ ಅಕ್ರಮ ಮಾಡಿಲ್ಲ ಎಂಬುದನ್ನು ಸಾಬೀತುಪಡಿಸ್ತಾರಾ ಅಂತ 2 ಕ್ಷೇತ್ರದ ಜನ ಕಾತುರದಿಂದ ಕಾಯ್ತಿದ್ದಾರೆ. ಇಬ್ಬರ ಆಣೆ ಪ್ರಮಾಣಕ್ಕೂ ಯಾವಾಗ ಕಾಲ ಕೂಡಿ ಬರುತ್ತೋ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣೇಶ್ M1 ಕನ್ನಡ ನ್ಯೂಸ್ ದಾವಣಗೆರೆ.